ಓಪನ್ ಮಾಡಾಯಿತು. ಇದೆಲ್ಲ ಚೆನ್ನಾಗಿ ಬೆಂದಿದೆ ನೋಡಿ, ಆಲೂಗೆಡ್ಡೆ ಆ್ಯಂಡ್ ಏನಿದು ಬಟಾಣಿ ಕಾಳು. ಸೊ ಇವಾಗ ಇದು ಬೇರೆ ಬೇರೆ ತೆಗೆದಿಟ್ಕೊಂಡು ಆಲೂಗೆಡ್ಡೆ ಸಿಪ್ಪೆ ತೆಗಿಬೇಕಾಗತ್ತೆ ನೋಡಿ ಫ್ರೆಂಡ್ಸ್. ಇದು 1 ಟೊಮೊಟೊ ಹಾಕ್ಕೊಂಡಿದ್ದೀನಿ ಆ್ಯಂಡ್ 2 ನೀರುಳ್ಳಿ, ಆಲೂಗೆಡ್ಡೆ 2 ಹಾಕ್ಕೊಂಡಿದ್ದೀನಿ, ಹಸಿಮೆಣ್ಸಿನ್ಕಾಯಿ ಇದು ಚೂರು ಹಣ್ಣಾಗಿದೆ ಆ್ಯಂಡ್ ಇದು ಬಟಾಣಿ ಕಾಳು, ಶುಂಠಿ ಬೆಳ್ಳುಳ್ಳಿ ಜಜ್ಜಿಟ್ಕೊಂಡಿದ್ದೀನಿ. ನೀವು ಟೇಸ್ಟ್ ಚೆನ್ನಾಗಿರುತ್ತೆ. ನೀವೇನಾದರೂ ರೆಡಿಮೇಡ್ ಇದ್ದರೆ ಅದನ್ನೇ ಹಾಕ್ಬೋದು. 2 ಟೇಬಲ್ ಸ್ಪೂನ್ ಆಯಿಲ್ ಹಾಕ್ಕೋಬೇಕು ಫ್ರೆಂಡ್ಸ್. ಇದಕ್ಕೆ ಒಂದೊಂದೇ ಇಂಗ್ರೀಡಿಯೆಂಟ್ಸ್ ಎತ್ತಾ ಹೋಗೋಣ. ಸಾಸಿವೆ ಹಾಕ್ರಿ 1 ಟೇಬಲ್ ಸ್ಪೂನ್ ಅಷ್ಟು. ಇದಕ್ಕೆ ಕರ್ಬೇವಿನ ಸೊಪ್ಪು, ಇದು ಸ್ವಲ್ಪ ಹಸಿದಿರೋದು ಹಾಕೊಳ್ಳಿ ನೀವು. ನಾನು ಚೂರು ಒಣಗಿದೆ ಅದನ್ನೇ ಹಾಕ್ತಾಯಿದ್ದೀನಿ, ವೇಸ್ಟ್ ಮಾಡಬಾರ್ದು ಅಂತ ಹೇಳ್ಬಿಟ್ಟು. ಇದಕ್ಕೆ ಹಸಿಮೆಣ್ಸಿನ್ಕಾಯಿ ಸೇರಿಸಿ ಇವಾಗ. ನೀರುಳ್ಳಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರಬೇಕು. ನೀರುಳ್ಳಿ ಸೇರಿಸಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಎಲ್ಲ. ಇದಕ್ಕೆ ಹಂಗೆ ಏನು ಶುಂಠಿ ಬೆಳ್ಳುಳ್ಳಿ ಜಜ್ಜಿಡ್ಕೊಂಡಿದ್ವಲ್ಲ ಅದನ್ನು ಮಿಕ್ಸ್ ಮಾಡ್ಕೊಳ್ಳಿ. ಚೂರು ಟೊಮೊಟೊ ಸೇರಿಸಿ, ಏನು ಹೆಚ್ಚಿಟ್ಕೊಂಡಿದ್ರಲ್ವ ಚೆನ್ನಾಗಿ ಉಟ್ಕೊಂಡಿದ್ದೀನಿ. ಒಂದು 2 to 3 ಮಿನಿಟ್ಸ್ ಈ ಥರ ಸಾಫ್ಟಾಗೆಲ್ಲ ಹುರ್ಕೊಳ್ರಿ. ಹುರ್ಕೊಂಡ ನಂತರ ಚೂರು ಇದಕ್ಕೆ ಹಂಗೆ ನಾವೇನು ಬೇಯಿಸ್ಕೊಂಡಿದ್ವಲ್ಲ ಬಟಾಣಿ ಕಾಳು ಆ್ಯಂಡ್ ಆಲೂಗೆಡ್ಡೆ ಕೈಯಲ್ಲಾದ್ರೂ ಸ್ಮ್ಯಾಶ್ ಮಾಡ್ಕೊಳ್ಳಿ, ಅಥವಾ ಈ ಥರ ಹೆಚ್ಚಿಡ್ಕೊಳ್ರಿ. ನಿಮಗೆ ಏನು ಕಂಫರ್ಟಬಲ್ ಅನ್ಸುತ್ತೋ ಹಂಗೆ ಮಾಡ್ಕೊಳ್ಳಿ. ಎಲ್ಲ ಈ ಥರ ಮಿಕ್ಸ್ ಮಾಡಿಕೊಂಡು ಸಾಫ್ಟಾಗಿ ಅದು ಬೇಯಬೇಕಾಗತ್ತೆ. ನೋಡಿ ಈ ರೀತಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ರಿ. ಫ್ಲೇಮ್ ಕಮ್ಮಿಯಲ್ಲೇ ಇಟ್ಕೊಳ್ರಿ, ಅಂದರೆ ಮೀಡಿಯಮಲ್ಲಿ ಇರಬೇಕಾಗತ್ತೆ. ತುಂಬ ಹೈ ಇಟ್ಕೊಬಿಡ್ರಿ, ಯಾಕಂದರೆ ಸರಿಯಾಗಿ ಹುರಿದೋಗ್ಬಿಡತ್ತೆ ಎಲ್ಲ. ಅದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ರಿ. ಇದಕ್ಕೆ ರುಚಿಗೆ ತಕ್ಕಷ್ಟು ಸಾಲ್ಟ್ ಹಾಕ್ಕೊಳ್ರಿ, ನೋಡ್ಕೊಂಡು ಹಾಕ್ಕೊಳ್ರಿ. ಜಾಸ್ತಿ ಹಾಕೋಕೆ ಹೋಗ್ಬೇಡ್ರಿ. ನಿಮ್ಗೆ ಎಷ್ಟು ಬೇಕೋ ಎಷ್ಟು ತಿಂತಾರೆ ಮನೇಲಿ ಅಂತ ನೋಡ್ಕೊಂಡು ಹಾಕ್ಕೊಳ್ರಿ. ಹಂಗೆ ಧನಿಯಾ ಪುಡಿ ಸೇರಿಸ್ರಿ, 1 ಟೇಬಲ್ ಸ್ಪೂನ್ ಅಷ್ಟು ಧನಿಯಾ ಪುಡಿ. ಚಿಲ್ಲಿ ಪುಡಿ, ಖಾರದ ಪುಡಿ 1 ಟೇಬಲ್ ಸ್ಪೂನ್ ಅಷ್ಟು. ನಿಮ್ಗೆ ಎಷ್ಟು ಖಾರ ಬೇಕನ್ಸತ್ತೋ ಅಷ್ಟು ಕನ್ಸಿಸ್ಟೆನ್ಸಿಯಾಗಿ ಹಾಕ್ಕೊಳ್ರಿ. ಟರ್ಮರಿಕ್ ಅಥವಾ ಅರಿಶಿನ ಪುಡಿ ಸ್ವಲ್ಪ. ಇದನ್ನು ಮಿಕ್ಸ್ ಮಾಡಿ ಚೆನ್ನಾಗಿ. ಚೆನ್ನಾಗಿ ರೀತಿ ಎಲ್ಲ ಒಂದಾಗಂಗೆ ಮಿಕ್ಸ್ ಮಾಡ್ಕೊಂಡು ನಂತರ ಇದಕ್ಕೆ ಚೂರು ನೀರು ಬೆರೆಸ್ಕೊಳ್ರಿ. ನಾನೊಂದು ಲೋಟ ಹಾಕೋತಿದ್ದೀನಿ. ಚೆನ್ನಾಗಿ ಇವಾಗ ಮಿಕ್ಸ್ ಮಾಡಿ ಚೆನ್ನಾಗಿ. ಒಂದು 5 ಮಿನಿಟ್ಸ್ ಇದನ್ನು ಹಿಂಗೆ ಬೇಯಕ್ಕೆ ಬಿಟ್ಬಿಡಿ. ಫ್ರೆಂಡ್ಸ್ ನೋಡಿ, ನೀಟಾಗಿ ಈ ರೀತಿ ಮಿಕ್ಸ್ ಮಾಡ್ಕೊಂಡು ನಂತರ
ಹೇಳಿದ್ನಲ್ಲ, ಪ್ಲೇಟ್ ಮುಚ್ಚಿಬಿಟ್ಟು ಒಂದು 5 ಮಿನಿಟ್ಸ್ ಇದನ್ನು ಹಾಗೆ ಕುದಿಯೋಕ್ಕೆ ಬಿಟ್ಬಿಡಿ. 5 ಮಿನಿಟ್ಸ್ ನಂತರ ನಾನು ಓಪನ್ ಮಾಡ್ತಾಯಿದ್ದೀನಿ. ನೋಡಿ ಫ್ರೆಂಡ್ಸ್, ಎಷ್ಟು ಚೆಂದ ಆಗಿದೆ. ಕನ್ಸಿಸ್ಟೆನ್ಸಿ ನಿಮ್ಗೆ ಎಷ್ಟು ಬೇಕೋ ಅಷ್ಟೇ ನೋಡ್ಕೊಳ್ಳಿ. ಚೂರು ಬೇಕಿದ್ರೆ ನೀರು ಹಾಕೋಬೋದು, ಇಲ್ಲ ಇನ್ನೂ ಸ್ವಲ್ಪ ಡ್ರೈ ಆಗಬೇಕಂದ್ರೆ ಇನ್ನೊಂದು ಚೂರು ಫ್ಲೇಮಲ್ಲಿಟ್ಟು ನಮಗಿಷ್ಟು ಸಾಕು. ಪೂರಿಗೆ, ಚಪಾತಿಗೆ, ನೀವು ಯಾವುದಕ್ಕೆ ಹಾಕೊಂಡು ತಿಂದರೂ ಟೇಸ್ಟ್ ಸಖತ್ತಿರುತ್ತೆ. ಒಮ್ಮೆ ಟ್ರೈ ಮಾಡಿ ನೋಡಿ. ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಥ್ಯಾಂಕ್ ಯು. ಆ್ಯಂಡ್ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್.